56th question. ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಎ ಕ್ಲೋಸ್ಡ್ ಸಿಲಿಂಡ್ರಿಕಲ್ ಟ್ಯಾಂಕ್ ಈಸ್ 6116 ಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಓಕೆ, ಇವ್ರು ಏನ್ ಕೊಟ್ಟಿದ್ದಾರೆ, ಒಂದು ಸಿಲಿಂಡ್ರಿಕಲ್ ಟ್ಯಾಂಕ್ ಇದೆ ಅಂತೆ. ಓಕೆ, ಸೊ ಏನ್ ಮಾಡೋ, ಒಂದು ಸಿಲಿಂಡ್ರಿಕಲ್ ಟ್ಯಾಂಕ್ ಇದೆ. ಓಕೆ, ಅದ್ರದ್ದು ವಾಲ್ಯೂಮ್ ಕೊಟ್ಟಿದ್ದಾರೆ. ಸೊ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಸಿಲಿಂಡರ್ ಕೊಟ್ಟಿದ್ದಾರೆ, ವಾಲ್ಯೂಮ್ ಸಿಲಿಂಡರ್ ಕೊಟ್ಟಿದ್ದಾರೆ. ಸೊ ಎಷ್ಟು ಕೊಟ್ಟಿದ್ದಾರೆ, 6160 ಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಡಯಾಮೀಟರ್ ಆಫ್ ಇಟ್ ಸರ್ಕ್ಯುಲರ್ ಬೇಸ್ ಈಸ್ 28 ಮೀಟರ್. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ, 28 ಮೀಟರ್ ಅಂತ ಕೊಟ್ಟಿದ್ದಾರೆ. ಡಯಾಮೀಟರ್ 28 ಅಂದ್ರೆ ರೇಡಿಯಸ್ ಏನಾಗುತ್ತೆ, ಡಯಾಮೀಟರ್ ಬೈ 2. ಸೊ ನಥಿಂಗ್ ಬಟ್ ಏನಾಯ್ತು, 28/2 ಆಯ್ತು. 2 1 ಜಾ 2 14 ಜಾ. ಸೊ ಈಗ ನಮಗೆ ರೇಡಿಯಸ್ ಗೊತ್ತಾಯ್ತು, ರೇಡಿಯಸ್ ಎಷ್ಟು, 14 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಈಗ ನೋಡ್ರಿ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮ್ ಏನು, πr² h ಅಂತ ಗೊತ್ತು, is equal to 6160. ಈಗ π ವ್ಯಾಲ್ಯೂ ಏನು, 22/7 ಇಂಟು r², ರೇಡಿಯಸ್ ಏನು 14 ಇಂಟು 14 ಇಂಟು ಹೈಟ್. ನಮಗೆ ಹೈಟ್ ಗೊತ್ತಿಲ್ಲ. ಓಕೆ, ಅದಕ್ಕೆ h ಅಂತ ಬರ್ತೀನಿ, 6160. ಓಕೆ, ಈಗ ನಾವೇನ್ ಮಾಡೋಣ, ಫಸ್ಟ್ ಹೈಟ್ ಕಂಡಿಡಿಯೋಣ. ಓಕೆ, ಅದಕ್ಕೋಸ್ಕರ ಹೈಟ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಳ್ತೀನಿ. ಇದು ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ ನೋಡ್ರಿ, 7 1 ಜಾ 7 2 ಜಾ. ಈಗ ಹೈಟ್ ಇಸ್ ಈಕ್ವಲ್ ಟು 6160. ಓಕೆ, ಈಗ ಮೇಲೆ ಇರೋದೆಲ್ಲ ಏನಾಗುತ್ತೆ, ಕೆಳಗಡೆ ಬರುತ್ತೆ. 22 ಇಂಟು 2 ಇಂಟು 14 ಆಗುತ್ತೆ. ಓಕೆ, ಈಗ ನೋಡ್ರಿ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 3 ಜಾ. ಓಕೆ, ಟೇಬಲ್ ಅಲ್ಲಿ 1 ಹೋಗಲ್ಲ, ಸೊ 0 ತಗೊಂತೀನಿ. ಓಕೆ, 2 8 ಜಾ 16 1 0. ಓಕೆ, ಮತ್ತೆ ನೀವು ಕ್ಯಾನ್ಸಲ್ ಮಾಡಿದ್ರೆ 2 11 ಜಾ. ಓಕೆ, ಸೊ ಇದೇನಾಯ್ತು, 2 1 ಜಾ, 8 1 ಉಳಿತು 10 ಆಯ್ತು. 2 5 ಜಾ 2 4 ಜಾ 2 0 ಜಾ. ಓಕೆ, ಸೊ ಈಗ ಎಷ್ಟು ಉಳಿದಿದೆ ನೋಡ್ರಿ, h is equal to 1540 divided by 11 into 14. ಓಕೆ, ಈಗ ನೋಡ್ರಿ 14 ಇಂದ ಕ್ಯಾನ್ಸಲ್ ಮಾಡಿದ್ರೆ 14 ಒಂದೇ ಎಷ್ಟು, 14 1 ಉಳಿತು, 14 14 ಒಂದೇ 14 1 0. ಸೊ 11 1 ಜಾ 11 10 ಜಾ. ಸೊ ಹೈಟ್ ಗೊತ್ತಾಯ್ತು, ಹೈಟ್ ಬಂದ್ಬಿಟ್ಟು ಎಷ್ಟು, 10 ಮೀಟರ್ ಅಂತ ಗೊತ್ತಾಯ್ತು. ಸೊ ಈ ಹೈಟ್ ಬಂದ್ಬಿಟ್ಟು 10 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ನಾನು ಇದನ್ನ ಇಲ್ಲಿ ಬರ್ಬಿಡ್ತೀನಿ, ಹೈಟ್ ಈಸ್ ಈಕ್ವಲ್ ಟು 10 ಮೀಟರ್. ಓಕೆ, ಸೊ ಏನ್ ಮಾಡೋಣ, ಇದಿಷ್ಟು ಎರೇಸ್ ಮಾಡ್ಬಿಡೋಣ ಇವಾಗ. ಓಕೆ, ಈಗ ಅವ್ರು ಏನ್ ಕೇಳ್ತಾ ಇದಾರೆ ನೋಡ್ರಿ, ಫೈಂಡ್ ದ ಕಾಸ್ಟ್ ಆಫ್ ಪೇಂಟಿಂಗ್ ಇಟ್ ಸರ್ಫೇಸ್ ಎಟ್ ದ ರೇಟ್ ಆಫ್ ₹5 per ಸ್ಕ್ವೇರ್ ಮೀಟರ್. ಓಕೆ, ಈ ಕಾಸ್ಟ್ ಕಂಡಿಡ್ಬೇಕು, ಸರ್ಫೇಸ್ ಏರಿಯಾನ ಪೇಂಟ್ ಮಾಡ್ಬೇಕು. ನೀವೇನ್ ನೋಡ್ರಿ, ಅವ್ರು ನೀಟಾಗಿ ಕೊಟ್ಟಿದ್ರೆ ಕ್ಲೋಸ್ಡ್ ಸಿಲಿಂಡ್ರಿಕಲ್, ಟಾಪು ಕ್ಲೋಸ್ ಆಗಿದೆ, ಬಾಟಮು ಕ್ಲೋಸ್ ಆಗಿದೆ. ಸೊ ಪೇಂಟ್ ಎಲ್ಲಿ ಮಾಡ್ಬೇಕು, ಇದ್ರ ಸುತ್ತ ಎಲ್ಲಾ ಕಡೆ ಮಾಡ್ಬೇಕು. ಸೊ ನಾನೇನ್ ತಗೊಂತೀನಿ, ಅದಕ್ಕೆ ಇವಾಗ TSA ಆಫ್ ಸಿಲಿಂಡರ್ ಕಂಡಿಡಿಬೇಕು. ಸೊ TSA ಆಫ್ ಸಿಲಿಂಡರ್ ಕಂಡಿಡಿಯೋಣ. TSA ಆಫ್ ಸಿಲಿಂಡರ್ ಫಾರ್ಮುಲಾ ಏನು, TSA ಆಫ್ ಸಿಲಿಂಡರ್ ಫಾರ್ಮುಲಾ ಬಂದ್ಬಿಟ್ಟು 2πr h ಪ್ಲಸ್ 2πr ಸ್ಕ್ವೇರ್. ಓಕೆ, ಸೊ ಇದನ್ನ ನೀವು ಕಾಮನ್ ತೆಗೆದ್ರೆ 2πr ಕಾಮನ್ ತೆಗೆದ್ರೆ h ಪ್ಲಸ್ r ಬರುತ್ತೆ. ಓಕೆ, ಸೊ ಕೆಲವರು ಡೈರೆಕ್ಟ್ ಬರ್ತಾರೆ, ನಾನೀಗ ಜಸ್ಟ್ ಸೆಪರೇಟ್ ಆಗಿ ಬರ್ತಿದ್ದೀನಿ. ಓಕೆ, ನೀವು ಈ ತರ ಬರೀರಿ. ಈಗ 2πr ಇಂಟು h ಪ್ಲಸ್ r ಅಂತ ಗೊತ್ತಾಯ್ತು. ಈಗ 2 ಇಂಟು π ವ್ಯಾಲ್ಯೂ ಏನು, 22/7, ರೇಡಿಯಸ್ ವ್ಯಾಲ್ಯೂ ಏನು 14, ಹೈಟ್ ವ್ಯಾಲ್ಯೂ ಏನು 10 ಪ್ಲಸ್ ರೇಡಿಯಸ್ ಏನು 14. ಓಕೆ, ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 2 ಜಾ. ಈಗೇನಾಯ್ತು, 22 2 ಜಾ 44, 44 2 ಜಾ 88 ಆಯ್ತು. ಇಂಟು 10 ಪ್ಲಸ್ 14 ಎಷ್ಟಾಯ್ತು, 24 ಆಯ್ತು. ಓಕೆ, ಈಗ 88 ಇಂಟು 24 ಮಾಡೋಣ. ಓಕೆ, ಇಲ್ಲಿ ಮಾಡಿದ್ರೆ 4 8 ಎಷ್ಟು, 4 8 ಜಾ 32, 4 8 ಜಾ 32 ಪ್ಲಸ್ 3 35 ಆಯ್ತು. ನೆಕ್ಸ್ಟ್ 2 8 ಜಾ 16, 2 8 ಜಾ 16 ಪ್ಲಸ್ 1 17 ಆಯ್ತು. 2 5 ಪ್ಲಸ್ 6 11, 7 ಪ್ಲಸ್ 8 8 ಪ್ಲಸ್ 3 11, 1 ಪ್ಲಸ್ 1 2 1 1 2. ಓಕೆ, ಇಲ್ಲಿ ಮೀಟರ್ ಕೊಟ್ಟಿದ್ದಾರೆ. ಸೊ ನಾನೇನ್ ಬರೀಬೇಕು, ಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಯಾಕಂದ್ರೆ ಏರಿಯಾ ಅಂದ್ರೆ ಅವ್ರು ಮೀಟರ್ ಹಾಕೊಟ್ರೆ ನಾವು ಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಇದು ಬಂದ್ಬಿಟ್ಟು TSA ಆಫ್ ಸಿಲಿಂಡರ್ ಅಂದ್ರೆ ಇಷ್ಟು ಏರಿಯಾ ಪೇಂಟ್ ಮಾಡ್ಬೇಕು. TSA ಇದು ಕೊಟ್ಟು ಎಷ್ಟು, 2112 ಮೀಟರ್ ಸ್ಕ್ವೇರ್ ಅಂತ ಗೊತ್ತಾಯ್ತು. ಓಕೆ, ಈಗ ನಾವು ಕಾಸ್ಟ್ ಕಂಡಿಡ್ಬೇಕು. ಓಕೆ, ಸೊ ನಾನು ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ,
ಈಗ ಅವ್ರು ಕೊಟ್ಟಿರೋದ್ ನೋಡ್ರಿ, ಕಾಸ್ಟ್ ಆಫ್ ಪೇಂಟಿಂಗ್ ಇಟ್ ಸರ್ಫೇಸ್ ಎಟ್ ದ ರೇಟ್ ಆಫ್ 5 per square meter ಅಂದ್ರೆ ನಥಿಂಗ್ ಬಟ್ ಏನು, ಈಗ ರುಪೀಸ್ ಮೀಟರ್ ಸ್ಕ್ವೇರ್ ಅಂತ ತಗೊಂಡ್ರೆ ಓಕೆ 1 ಮೀಟರ್ ಸ್ಕ್ವೇರ್ಗೆ, ಸ್ಕ್ವೇರ್ ಮೀಟರ್ ಅಂದ್ರೆ 1 ಮೀಟರ್ ಸ್ಕ್ವೇರ್ಗೆ 5 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಈಗ ನಮಗೆ ಎಷ್ಟು ಏರಿಯಾ ಪೇಂಟ್ ಮಾಡ್ಬೇಕು, TSA ಪೇಂಟ್ ಮಾಡ್ಬೇಕು, ನಥಿಂಗ್ ಬಟ್ 2112 ಇಷ್ಟ ಏರಿಯಾ ಪೇಂಟ್ ಮಾಡ್ಬೇಕು. ಅದನ್ನ ಎಕ್ಸ್ ಅಂತ ತಗೊಳ್ಳೋಣ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಎಕ್ಸ್ ಇಂಟು 1 is equal to 5 into 2112. ಸೊ ಎಕ್ಸ್ is equal to ಏನಾಯ್ತು, 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ 5 2 10, 5 1 5, 5 plus 1 6 ಆಯ್ತು, 5 1 5, 5 2 10. ಸೊ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 10,560 rupees ಆಗುತ್ತೆ. ಕಾಸ್ಟ್ ಆಫ್ ಪೇಂಟಿಂಗ್ ಇಟ್ಸ್ ಸರ್ಫೇಸ್ ಬಂದ್ಬಿಟ್ಟು 10,560 rupees ಆಗುತ್ತೆ. ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಯಾಕಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್, ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ ಸೆಟ್ 4 ಓಕೆ ಎಲ್ಲಾ ಸಾಲ್ವ್ ಮಾಡ್ಬಿಟ್ಟು ಓಕೆ ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಓಕೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನ್ಯೂಸ್ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಓಕೆ, ಆಮೇಲೆ ನಾನು ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ ಸೆಟ್ 4 ಜೊತೆಗೆ ನಾನು ಲೈಕ್ ಮ್ಯಾಥ್ಸ್ ಮಾಡೆಲ್ ಪೇಪರ್ 1 2 3 and 4 ಎಲ್ಲಾ ಮಾಡಿದೀನಿ. ಓಕೆ, ನೀವು ಜಸ್ಟ್ ಏನ್ ಮಾಡ್ರಿ, ನನ್ನ ಚಾನಲ್ಗೆ ಹೋಗ್ಬಿಟ್ಟು ಅದರಲ್ಲಿ ಪ್ಲೇ ಲಿಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ಓಕೆ ನಿಮಗೆ ಇವೆಲ್ಲವೂ ಒಂದು ಪ್ಲೇ ಲಿಸ್ಟ್ ಸಿಗುತ್ತೆ. ಓಕೆ, ನೀವು ಅದನ್ನ ನೋಡ್ಬಿಟ್ಟು ಎಲ್ಲ ಮಾಡೆಲ್ ಪೇಪರ್ 1 2 3 and 4 ಓಕೆ ಎಲ್ಲ ನೀವ್ ಏನ್ ಮಾಡ್ರಿ ರೆಫರ್ ಮಾಡ್ಬಿಟ್ಟು ರಿಫಿಟ್ ಆಗ್ರಿ. ಈಚ್ ಅಂಡ್ ಎವ್ರಿ ಕ್ವಶನ್ ಮಾಡಿದೀನಿ ಓಕೆ, ಸೊ ದಟ್ ನಿಮ್ಗೆ ಈಸಿ ಆಗಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಇದ್ರ ಜೊತೆಗೆ ಸೈನ್ಸ್ ಕೂಡ ಮಾಡಿದೀನಿ. ಸೈನ್ಸ್ ಮಾಡೆಲ್ ಪೇಪರ್ 1 ಓಕೆ ಈಚ್ ಅಂಡ್ ಎವ್ರಿ ಕ್ವಶನ್ ಪೇಪರ್ ಮಾಡ್ಬಿಟ್ಟು ಅದ್ರದ್ದು ಕೂಡ ಪ್ಲೇ ಲಿಸ್ಟ್ ಹಾಕಿದೀನಿ. ಓಕೆ, ಅದನ್ನ ಕೂಡ ನೀವು ರೆಫರ್ ಮಾಡ್ರಿ. ಓಕೆ, ಸೊ ಇಲ್ಲಿ 4 ಸೆಟ್ ಬಿಟ್ಟಿದ್ದಾರೆ, ಸೈನ್ಸ್ ಕೂಡ 4 ಸೆಟ್ ಬಿಟ್ಟಿದ್ದಾರೆ. ಸೊ ಅದನ್ನ ಕೂಡ ನಾನು ಆದಷ್ಟು ಬೇಗ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ, ಸೊ ನೀವೇನ್ ಮಾಡ್ರಿ, ಮ್ಯಾಥ್ಸ್ ಅಲ್ಲಿವರೆಗೆ 1 2 3 4 ಮಾಡೆಲ್ ಪೇಪರ್ ಎಲ್ಲಾ ನೋಡ್ಬಿಟ್ಟು ಎಲ್ಲ ಪರ್ಫೆಕ್ಟ್ ಆಗ್ರಿ. ಓಕೆ, ಆಮೇಲೆ ಏನಾದ್ರೂ ಡೌಟ್ ಇದ್ರೆ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡ್ಬಿಟ್ಟು ನೀವು ನಿಮ್ ಡೌಟ್ ಏನಿದೆ ಹಾಕ್ರಿ. ಇಲ್ಲಾಂದ್ರೆ ನೀವು ಜಸ್ಟ್ ಏನ್ ಡೌಟ್ ಇದೆ ಅಲ್ಲ ಅದರ ಫೋಟೋ ಆದ್ರೂ ಹಾಕಿ. ಸೊ ಅದನ್ನ ನೋಡ್ಬಿಟ್ಟು ನಾನ್ ನಿಮಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮಗೆ ಆ ಡೌಟ್ ನ ಕ್ಲಾರಿಫೈ ಮಾಡ್ತೀನಿ. ಆಯ್ತು, ನಾನು ಕಾಲ್ ಮಾಡೋದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಜಸ್ಟ್ ನಿಮಗೆ ಈ ತರ ವಿಡಿಯೋ ಆದ್ರೂ ಮಾಡ್ಬಿಟ್ಟು ನಿಮಗೆ ಕಳಿಸ್ತೀನಿ. ಓಕೆ, ಇಲ್ಲಾಂದ್ರೆ ನಾರ್ಮಲ್ ಕಾಲ್ ಅಲ್ಲೇ ಡೌಟ್ ಕ್ಲಿಯರ್ ಆಗುತ್ತೆ ಅಂದ್ರೆ ಅದರಲ್ಲೇ ಮಾಡ್ತೀನಿ. ಓಕೆ, ಇಲ್ಲ ಒಂದ್ಸರಿ ಏನ್ ಮಾಡ್ತೀನಿ, ಒಂದ್ ಪೇಪರ್ ಅಲ್ಲಿ ಬರ್ದ್ಬಿಟ್ಟು ಕೊಡ್ತೀನಿ, ವಾಟ್ಸ್ಆಪ್ ಅಲ್ಲಿ ಹಾಕ್ತೀನಿ. ಸೊ ಅವಾಗ ಏನಾಗುತ್ತೆ ನಿಮಗೆ ನೀಟಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಎಲ್ಲಿ ಏನ್ ಮಾಡಿಸ್ತಾ ಅಂತ. ಓಕೆ, ಸೊ ನೀವು ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ನ ನೀವು ಫಾಲೋ ಮಾಡಿ.